ಸೊ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಚೆನ್ನಾಗಿದೆ ಅನ್ಕೊತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇದು ಬಂದ್ಬಿಟ್ಟು ನನ್ನ ಸೆಕೆಂಡ್ ಬ್ಲಾಗ್. ಸೊ ಫಸ್ಟ್ ಬ್ಲಾಗ್ ಎಲ್ರಿಗೂ ಮೇ ಬಿ ಟೆಂಟೇಟಿವ್ ಇಲ್ಲ ಏನೋ ಒಂದು ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು, ಸೊ ಇದೊಂದು ಊರು, ಇದೊಂದು ಇಲ್ಲಿ ದೇವಸ್ಥಾನ ಆಗಿದೆ. ಒಂದು 3-4 ದೇವಸ್ಥಾನ ಇದೆ. ಈ 3-4 ದೇವಸ್ಥಾನ ಇಟ್ಸ್ ಆಲ್ಮೋಸ್ಟ್ 100 years ಆಗಿದೆ ಬಿಲ್ಡ್ ಮಾಡಿ. ಇದಕ್ಕೆಲ್ಲ ಒಂಥರ ಡಿಫ್ರೆಂಟ್ ಸ್ಟೋರೀಸ್ ಇದೆ. ತುಂಬ ಡೆತ್ಗಳಿದೆ ಇದರಿಂದ, ರಾಬ್ರಿ, ಥೆಫ್ಟ್ ಎಲ್ಲ ಇದೆ. ಸೊ ನೋಡಿ, ಇದು ಬಂದ್ಬಿಟ್ಟು ಒಂದು ನದಿ. ಓಕೆ, ತುಂಬ ದೊಡ್ಡದಾಗಿದ್ದು ನದಿ. ಓಕೆನಾ, ಅಲ್ಲಿ ಮುಂದೆನೇ ಈ ಚಿಕ್ಕ ದೇವಸ್ಥಾನ. ಇದು ಗ್ರಾಮದೇವಿ ದೇವಸ್ಥಾನ ಅಂತ ಹೇಳ್ತಾರೆ. ಓಕೆ, ಗ್ರಾಮದೇವಿ ಅಂದರೆ ವಿಲೇಜ್, ಗೊತ್ತಲ್ಲ, ವಿಲೇಜ್ನ ಪ್ರೊಟೆಕ್ಟ್ ಮಾಡೋರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಏನಂದರೆ ಗೈಸ್, ಇಲ್ಲಿ ಒಂದು ಸಲ ಏನಾಗಿದೆ ಅಂತಂದರೆ, ಒಂದು 17 years ಬ್ಯಾಕು ಈ ದೇವಸ್ಥಾನದಲ್ಲಿ ಇದ್ದಿದ್ದು ಗೋಲ್ಡ್ ಚಿನ್ನ ಏನಿದೆ ಅದನ್ನು ಕತ್ಕೊಂಡು ಹೋಗ್ಬೇಕು ಅಂತ ರಾಬ್ರೀಸ್ ಬರ್ತಾರಂತೆ. ಸೊ ಕತ್ಕೊಂಡು ಹೋಗ್ಬಿಟ್ಟು ಏನು ಮಾಡ್ತಾರೆ, ಒಂದು 12 ಗಂಟೆ ರಾತ್ರಿಗೆ ಅವಾಗ ಬಂದ್ಬಿಟ್ಟು ಅವಾಗಲೇ ಆ ದೇವ್ರಿಗೆ ಆ ಪವರ್ ಅನ್ನೋದು ಬರೋದಂತೆ. ಹಿಂಗಂದರೆ ಆ ಪವರ್ ಅನ್ನೋದು ಬಂದು, ಸೊ ಎಲ್ಲ ನಿದ್ದೆ ಮಾಡಿದ್ಮೇಲೆ ಆ ಊರನ್ನೇ ಬಂದ್ಬಿಟ್ಟು ಆ ದೇವ್ರನ್ನ ಕಾಪಾಡುತ್ತೆ ಅಂತ ಅಂದ್ಬಿಟ್ಟು ಒಂದು ನಂಬಿಕೆ ಇಲ್ಲಿರೋ ಊರಲ್ಲಿ. ಸೊ ಒಂದು ನಿಮಿಷ, ಇಲ್ಲಿ ಮುಳುಗಿಲ್ಲೆಲ್ಲ ಇದೆ, ಇವತ್ತು ಹಾಕುತ್ತೆ ಎಲ್ಲ. ಸೊ ಈ ಏನಿದೆ ಆ ದೇವಿದು ಚೈನು, ಆಮೇಲೆ ಗೋಲ್ಡು ಎಲ್ಲ ತೊಗೊಂಡು ಹೋಗ್ಬೇಕಾದ್ರೆ ಏನಿಲ್ಲ, ಒಂದು ಸ್ವಲ್ಪ ದೂರ ಇಲ್ಲಿಂದ ಹಿಂಗೆ ತೊಗೊಂಡೋಗಿ ಆ ನೀರಲ್ಲಿ ಇಲ್ಡು ಸರಿ ಸಿಮ್ ಮಾಡ್ಕೊಂಡು ಹೋಗ್ತವ್ರೆ. ಇನ್ನೇನು ದಾಟು ಇಲ್ಲ ದೇವ್ರನ್ನ, ಆ ನದಿನ. ಅಷ್ಟು ಬೇಗ ಅಲ್ಲೇ ಅವರು ಏನೋ ರಕ್ತಕ್ಕಿ ಸತ್ತಿರೋ ಥರ ಇಲ್ಲಿರೋರೆಲ್ಲ ಹೇಳ್ತಾಯಿದ್ರು. ನೋಡಿ ತೋರಿಸ್ತೀನಿ ದೇವರು. ಈ ದೇವ್ರು ನೋಡೋಕೆ ಒಂಥರ ಭಯ ಆಗುತ್ತೆ. ನಾನು ನೋಡಿ, ನನಗೆ ಅನಿಸುತ್ತೆ. ನೋಡಿರಲ್ಲ ಗೈಸ್ ಹೆಂಗಿದೆ ಅಂದ್ಬಿಟ್ಟು. ಇದು ತುಂಬ ಹಳೇ ದೇವಸ್ಥಾನ, ಹಾಗೇನಾ, ತುಂಬ ಅಂದರೆ ತುಂಬ ಇದೆ ಸ್ಟೋರೀಸ್ ಅಲ್ಲ ಗೈಸ್. ಇಟ್ಸ್ ಆಲ್ಮೋಸ್ಟ್ 100 years ಮೇಲೆ ಆಯಿತು ಅನ್ಕೊತೀನಿ. 100 ಅನ್ಕೊತೀನಿ. ನಮ್ಮ ಅಜ್ಜಿ ಅವ್ರು ಇದ್ದಿದ್ದ ಕಾಲಗಿಂತ ತುಂಬ ಹಳೆ ದೇವಸ್ಥಾನ. ನೋಡಿ, ಇವರು ಬಂದುಬಿಟ್ಟು, ಸೊ ಈ ದೇವರೆಲ್ಲ ಕಾಪಾಡುತ್ತೆ ಅಂತ ಅಂದ್ಬಿಟ್ಟು ಈ ರೈತರೆಲ್ಲ ಏನು ಮಾಡ್ತಾರೆ, ಎಲ್ಲ ಫಿಕ್ಸ್ ಮಾಡಿಬಿಟ್ಟು ನೋಡಿ, ಎಲ್ಲ ಒಂದು ನಿಮಿಷ ರೀ, ಎಲ್ಲ ನೋಡಿ ಇಲ್ಲೇ ಅಗ್ರಿಕಲ್ಚರ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ನೈಟ್ ಹೊತ್ತು ಏನು ಅದು ಏನೇನು ಮಾಡ್ತಾರೆ ಅದೆಲ್ಲ ಏನು ಹಾಳಾಗಬಾರ್ದು ಅಂದ್ಬಿಟ್ಟು ಇಲ್ಲೇ ಎಲ್ಲ ಮಾಡ್ತಾರೆ. ಸೊ ದೇವರು ಹೊಂಟು ತುಂಬ ಪವರ್ಫುಲ್ಲು. ಸೊ ಹೇಳಿದ್ನಲ್ಲ, ಇದು ಇನ್ನೊಂದು ಏನು ಮಾಡುತ್ತೆ ಅಂದರೆ, ದೇವರು ಈ ನದಿಯಲ್ಲಿ ಸ್ನಾನ ಮಾಡಿಕೊಂಡು 12 ಗಂಟೆ ಆದಮೇಲೆ ಇದೊಂಥರ ಕಾಡು ಥರ, ಈ ಕಾಡು ದಾಟಿ ಆಚೆ ಹೋದರೆ ಒಂದು ಊರ ಮಧ್ಯದಲ್ಲಿ ಗಣೇಶ ದೇವಸ್ಥಾನ ಇದೆ. ಆ ಗಣೇಶ ದೇವಸ್ಥಾನದಲ್ಲಿ ದೇವ್ರು ಸ್ನಾನ ಮಾಡಿಕೊಂಡು, ವೈಟ್ ಸ್ಯಾರಿ ಹಾಕ್ಕೊಂಡು ಫುಲ್ಲು ಮಲ್ಲಿಗೆ ಹೂವು ಸ್ಮೆಲ್ ಅಂತೆ. ಇದನ್ನೆಲ್ಲ ಜನ ನೋಟಿಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಎಷ್ಟೊಂದ್ಸತಿ. ಅಂದರೆ ಅವ್ರು ಬರೋದು ಏನಕ್ಕೆ ಅಂತಂದರೆ, ಆ ದೇವ್ರನ್ನ, ಗಣೇಶ ಅವ್ರನ್ನ ಪೂಜೆ ಮಾಡಬೇಕು ಅಂತ ಬರ್ತಾ ಇರೋದು. ಸೊ ಬನ್ನಿ, ಬೇರೆ ಗಣೇಶ ಟೆಂಪಲ್ ಇದೆ, ಇನ್ನೊಂದಿದೆ, ಅದಕ್ಕೆಲ್ಲ ತುಂಬ ಬ್ಯಾಕ್ ಸ್ಟೋರೀಸ್ ಇದೆ. ಅದನ್ನೆಲ್ಲ ಹೇಳಿಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಗೈಸ್, ನಾನು ಅವಾಗಲೇ ತೋರಿಸಿದ್ನಲ್ಲ ಈ ರಿವರ್, ನದಿ ಅಂತ ಹೇಳಿದ್ನಲ್ಲ. ಸೊ ಅದು ಬಂದ್ಬಿಟ್ಟು ಅದೆಲ್ಲ ದೇವ್ರ ಸನ್ನಿಧಿಗೆ ಸೇರೋದು. ಸೊ ಇವಾಗ ಏನು ಮಾಡ್ತಾರೆ ಅಂತಂದರೆ, ಆ ನದಿ ಎಲ್ಲ ಏನಾಗಿದೆ ನೋಡಿ, ಇಲ್ಲಿ ಮರ ಗಿಡ ಎಲ್ಲ ಬೆಳೆದ್ಬಿಟ್ಟು ಕವರ್ ಆಗಿಬಿಟ್ಟಿದೆ ಆಯ್ತಾ. ನೋಡಿ, ಇಲ್ಲಿ ಬಂದ್ಬಿಟ್ಟು ಇದು ಡ್ಯಾಮ್ ಥರ. ಓಕೆನಾ, ಈ ಡ್ಯಾಮ್ ಏನು ಮಾಡ್ತಾರೆ, ಈ ಅಗ್ರಿಕಲ್ಚರ್ ಟೈಮಲ್ಲಿ ಇದನ್ನು ಓಪನ್ ಮಾಡಿದಾಗ ಏನಾಗುತ್ತೆ, ಅಲ್ಲಿರೋ ಆ ಕಡೆ ಇರೋ ಅಗ್ರಿಕಲ್ಚರ್ ಏನು ಮಾಡ್ತಾರೆ, ಏನೇನು ಭತ್ತ ಏನೇನು ಬೇಯಿಸ್ತಾರೋ ಅದೆಲ್ಲ ಅಲ್ಲಿ ಹೋಗುತ್ತೆ ಆಯಿತಾ. ಅಲ್ಲಿ ನೋಡ್ತೀರ ದೂರದಿಂದ ನಿಮ್ಗೆ ಕಾಣಿಸ್ಬೋದು. ಸೊ ಅಲ್ಲಿ ಎಲ್ಲ ಏನು ಮಾಡ್ತಾರೆ, ಇವ್ರು ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ನೀರು ಬಿಟ್ಟಾದ್ಮೇಲೆ ಈ ಫಸ್ಟು ಇದೇನು ಬರುತ್ತೆ ಏನು ಹೇಳಿ, ಅದು ಭತ್ತ ಇಲ್ಲ ಏನೇನು ಬೆಳೆಸ್ತಾರೆ ಅದೇನು ಬರುತ್ತೋ, ನಾನು ತೋರಿಸಿದ್ನಲ್ಲ ಆವಾಗಲೇ ದೇವಸ್ಥಾನ, ಆ ದೇವಸ್ಥಾನದ ಹತ್ರ ಫಸ್ಟು ಆ ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ಅವರು ಡಿಸ್ಟ್ರಿಬ್ಯೂಟರ್ನೆಲ್ಲ ಸ್ಟಾರ್ಟ್ ಮಾಡೋದು. ಸೊ ನೆಕ್ಸ್ಟ್ ಪ್ರಾಸೆಸ್ ಎಲ್ಲ ಏನೇನು ಮಾಡಬೇಕು ಅಂತ. ಸೊ ಏನು ಅಂತಂದರೆ, ಅವ್ರು ಯಾವಾಗ ಆ ದೇವ್ರಿಗೆ ಇಡ್ತಾರೋ, ನೆಕ್ಸ್ಟ್ ನಾವೇನೇ ಇಟ್ಟರು, ಇವಾಗ ಅದಾದಮೇಲೆ ನೆಕ್ಸ್ಟ್ ರೌಂಡ್ ಅಂತ ಏನೇ ಇಡ್ತಾರೋ ಅದು ತುಂಬ ಬೆಳೆಯುತ್ತೆ ಅಂತ ಅಂದ್ಬಿಟ್ಟು ಈ ಊರು ನಂಬಿಕೆ. ಬಟ್ ಯಾವಾಗಲೂ ಅದು ಡಿಸಪಾಯಿಂಟ್ ಆಗಿಲ್ಲ ಇದುವರೆಗೂ ಯಾರಿಗೇ ಆಗಲಿ, ಅದರಿಂದ ಏನು ಲಾಸ್ ಏನಾಗಿಲ್ಲ. ಸೊ ಎಲ್ಲ ಚೆನ್ನಾಗೇ ಇದ್ದಾರೆ. ಸೊ ತೋರಿಸ್ತೀನಿ, ಆ ಭತ್ತ ಬೇಯ್ದ್ಮೇಲೆ ಅದನ್ನು ಬಿಸಿಲಲ್ಲಿ ಇಟ್ಬಿಟ್ಟು ಅದನ್ನೊಂದು ಪ್ಲೇಸ್ ಥರ ಮಾಡಿಟ್ಟವ್ರೆ, ಅದನ್ನು ತೋರಿಸ್ತೀನಿ ಬನ್ನಿ ಗೈಸ್. ನೋಡೋರಲ್ಲ ಗೈಸ್, ಇವಾಗ ಅಲ್ಲಿ ಅಗ್ರಿಕಲ್ಚರಲ್ಲಿ ಅದೇನೇನು ಭತ್ತ ಬೇಯಿಸ್ತಾರೆ, ಆಮೇಲೆ ಅದೇನೇನಿದೆಯೋ ಅದೆಲ್ಲ ಒಂದು 6 months ಪ್ರೊಸೀಜರ್, ಅದೇನೇನು ಪ್ರಾಸೆಸ್ ಎಲ್ಲ ಆದಮೇಲೆ ಅದನ್ನು ಬಿಸಿಲಲ್ಲಿ ಇಡ್ತಾರೆ. ಅಂದರೆ ಆ ವೆಟ್ಟ ಇರೋದನ್ನೆಲ್ಲ ಬಿಸಿಲಲ್ಲಿಟ್ಟು ಅದನ್ನು ಹೊಡೆದು ಅದರಿಂದ ಅಕ್ಕಿ ಎಲ್ಲ ತೆಗಿತಾರಲ್ಲ ನೋಡಿ, ಈ ಜಾಗದಲ್ಲೇ ಅದನ್ನು ಮಾಡೋದು. ಈ ಜಾಗದಲ್ಲೇ ಅದನ್ನೆಲ್ಲ ಮಾಡೋದು. ಇವಾಗ ಸದ್ಯಕ್ಕೆ ಯಾವುದೂ ಇಲ್ಲ ಅಂದ್ಕೊತೀನಿ. ಇವಾಗೆಲ್ಲ ಅಷ್ಟೊಂದು ಸೀಸನ್ ಇಲ್ಲ ಅಲ್ಲ,
ಸೊ ಅದಕ್ಕೆ ಕೆಲವೊಂದು ಸೀಸನ್ ಅಷ್ಟೇ. ಇವಾಗೆಲ್ಲ ತುಂಬ ಫ್ರೂಟ್ಸು, ವಾಟರ್ ಮೆಲನ್, ಜಾಕ್ ಫ್ರೂಟ್ ಆ ಥರ ಎಲ್ಲ ಇಡೋದು. ಸೊ ಇವಾಗ ಅಷ್ಟೊಂದು ಏನು ಮಾಡಲ್ಲ. ಇಲ್ಲಿ ನೋಡಿ ಒಳಗಡೆ ಅದೇನಿದೆ ಇದೆಲ್ಲ ಏನೇನು ಪ್ರಾಸೆಸ್ ಇದೆ ಇದನ್ನೆಲ್ಲ ಮಾಡಿಬಿಟ್ಟು ಆಮೇಲೆ ಒಳಗಡೆ ಬಂದುಬಿಟ್ಟು ಇದು ಹಸುಗೆಲ್ಲ ಇಡ್ತಾರಲ್ಲ, ಇದಕ್ಕೇನೋ ಏನೋ ಅಂತಾರೆ ಹುಲ್ಲು ಅಂತಾರಲ್ಲ, ಸೊ ಹಂಗೆಲ್ಲ ಮಾಡ್ತಾರೆ. ಇದ್ರು ಹಳ್ಳಿ ಜೀವನನೇ ಗೈಸ್ ಬೆಟ್ರು. ಈ ಸಿಟಿಯಲ್ಲಿ ಅದು ಇದು ಅಂತ ನೋಡಿ ಎಷ್ಟು ಫ್ರೆಶ್ ಗಾಳಿ. ಮನುಷ್ಯ 100 ವರ್ಷ ಬದುಕ್ತಾನೆ, ಇದಕ್ಕೆಲ್ಲ ಅದೇ ಕಾರಣ. ನೋಡಿ ಇಲ್ಲೇನೋ ಮಾಡಿಟ್ಟವ್ರೆ. ಒಂದು ನಿಮಿಷ ನೋಡಿ. ನೋಡಿ ಗೈಸ್ ಇದೊಂದು ಪ್ರಾಜೆಕ್ಟ್ ಓಕೆನಾ. ಒಂದು ನಿಮಿಷ ಇರಲಿ, ನಾನು ಫಸ್ಟು ಎಗರಬೇಕು. ನೋಡಿ ಗೈಸ್ ಇದು ಬಂದ್ಬಿಟ್ಟು ಕಾಣಿಸ್ತಾ ಇದೆಯಲ್ಲ, ಇದು ಚಿಕ್ಕ ಗಿಡ ಆಯಿತಾ, ಚಿಕ್ಕ ಗಿಡ. ಓಕೆ, ಇದೆಲ್ಲ ಪ್ರಾಜೆಕ್ಟ್ ಥರ ಓಕೆನಾ. ಇದು ತೋರಿಸ್ತೀನಿ ಇದೊಂಥರ ಪ್ರಾಜೆಕ್ಟ್ ಥರ. ಸೊ ಇದು ಅಂದ್ಬಿಟ್ಟು ಜಸ್ಟ್ 5K ಇನ್ವೆಸ್ಟ್ಮೆಂಟ್ ಅಷ್ಟೇ. ಜಸ್ಟ್ 5K ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಹತ್ತತ್ರ 2 lakhs 5 lakhs rupees ಗೇನ್ ಮಾಡ್ತಾರಂತೆ ಪ್ರಾಫಿಟ್ಟು. ನೋಡಿ ಇದು ಬಂದ್ಬಿಟ್ಟು ಇದೆ. ಇದರಿಂದ ಏನು ಯೂಸ್ ಅಂತ ಕೇಳ್ಬೋದು. ನೋಡಿ ಇದು ಬಂದ್ಬಿಟ್ಟು ಮರ ದೊಡ್ಡದಾಗಿ ಈ ಮನೆ ಕಟ್ಟೋಕ್ಕೆ ಮತ್ತು ಈ ಡೋರ್ಸ್ ಇದು ಬರುತ್ತಲ್ಲ ವಿಂಡೋಸು, ಈ ಡೋರ್ಸು ಇದಕ್ಕೆಲ್ಲ ಯೂಸ್ ಮಾಡ್ತಾರಂತೆ. ಸೊ ಇದಕ್ಕೆಲ್ಲ ತುಂಬ ಇದಿದೆ. ಇದು ಮೀಡಿಯಮ್ ಸೈಜ್ ಇದಲ್ಲ ಪ್ರೊಸೀಜರ್ ನೋಡಿ. ಇದು ಬಂದ್ಬಿಟ್ಟು ಇವಾಗ ಬೆಳೆಸ್ತಾ ಇರೋದು ಆಯಿತಾ. ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಇದು ಓಕೆನಾ. ನೋಡಿ ಅಲ್ಲಿ ತೋರಿಸ್ತೀನಿ ಬನ್ನಿ, ಒಂದೇ ಒಂದು ನಿಮಿಷ. ನೋಡಿ ಇದು ದೊಡ್ಡದು. ನೋಡಿರಲ್ಲ ಗೈಸ್, ನೋಡಿ ನಾವೆಲ್ಲ ಬೆಂಗಳೂರಲ್ಲಿ ಇರೋರು ಅನ್ಕೊಂತೀವಿ ಅಯ್ಯೋ ಊರ ಲೈಫಲ್ಲಿ ಏನೂ ಇಲ್ಲ, ಅಲ್ಲೆಲ್ಲ ಏನು ಮಳ್ಳು ಭೂಮಿ ಹಂಗೆ ಹಿಂಗೆ ಅಂದ್ಬಿಟ್ಟು. ನೋಡ್ರಿ 5,000 10,000 ಇಡೋರು ಇನ್ವೆಸ್ಟ್ ಮಾಡಿದ್ರೆ 5 ಲಕ್ಷ 10 ಲಕ್ಷ ಆರಾಮಾಗಿ ದುಡಿಬೋದು. ನಾವೇ ಅನ್ಕೊಂತೀವಿ ಅಯ್ಯೋ ಬೆಂಗಳೂರು IT ಕೆಲಸ ಮಾಡಿದ್ರೆ ಹುಡುಗಿ ಕೊಡ್ತಾರೆ, ಹುಡುಗ ಕೊಡ್ತಾರೆ, ಎಲ್ಲ ಸಿಂಗ್ರಿನೇ, ಏನೂ ಇಲ್ಲ. ಬನ್ನಿ ನಾವು ಹೋಗೋಣ ಬೇರೆ ಕಡೆ. ನೋಡಿ ಇದೆಲ್ಲ ಫ್ರೀ ಮೇಂಟೆನೆನ್ಸ್ ಅಂತೆ, ಏನು ಖರ್ಚಿಲ್ವಂತೆ. ಜಸ್ಟ್ ವಾಟ್ರ್ ಮಾತ್ರ ಇದ್ರೆ ಸಾಕಂತೆ ಆಯಿತಾ. ಅದಕ್ಕೆ ಏನು ರೀ ಇದು ಇಲ್ಲೆಲ್ಲ ಏನು ನಾ ಹೇಳ್ತಲ್ವಾ, ಬೋರ್ಗಿರೆಲ್ಲ ಹಾಕ್ಸಲ್ಲ ಇಲ್ಲೆಲ್ಲ. ಒಂದು ಬಾವಿ ಆಯಿತಾ, ಆ ಕಾಲದಿಂದ ಇಟ್ಕೊಂಡಿರೋ ಇದ್ರೆ ಬಾವಿಯಲ್ಲಿ ನೀರು ತೊಗೊತಾರೆ. ಅವ್ರಿಗೆಲ್ಲ ತಿಂಗಳು ಬಾಡಿಗೆ ಥರ ಕಟ್ಬಿಟ್ಟು. ಇಲ್ವಾ ಈ ಥರ ಮಳೆ ಎಲ್ಲ ಬಂದಲ್ಲ ಆಗಲೇ ತೋರಿಸಿದ್ನಲ್ಲ ದೇವಸ್ಥಾನ ಹತ್ರ ಬರೋ ನೀರಲ್ಲಿ ಇವ್ರು ಹಂಗೆ ನೋಡ್ಕೊತಾರೆ. ನೋಡಿ ಹಿಂಗೆಲ್ಲ ಇದೆ. ಸೊ ನಮಗೆ ಗೊತ್ತಿಲ್ಲ ಈ ಥರ ಎಲ್ಲ ಇದೆ ಅಂತ ಅಂದ್ಬಿಟ್ಟು.